ನನ್ನ ನೆಚ್ಚಿನ ಎಲ್ಲಾ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್. ಇವತ್ ನಮ್ ಸವಾರಿ ಹೊರಟದ್ದು ನಂದೊಂದು ಇಷ್ಟ ಆದ ಪ್ಲೇಸ್ಗೆ ಹೋಯ್ಕಂತ ಅನ್ಸಿದ ತಕ್ಷಣ ಅಲ್ಲಿಗೆ ಹೋಗ್ತಾ ಇರುತ್ತೆ. ನಾನು ಎಲ್ಲಿ ಹೇಳದಂತಳಿ ಹೇಳಿ ನಿಮ್ಗೆ ತಮ್ಮನಿಲ್ ಕಂಡಲ್ಲೇ ಗೊತ್ತಾಗಿರುತ್ತೆ. ವಿದ್ಯಾರಣ್ಯಪುರದಲ್ಲಿಪ್ಪು ಕಾಳಿಕದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ. ನಂಗೆ ಇಲ್ಲಿ ಹೋಪಕ್ಕೆ ತುಂಬಾ ಖುಷಿ. ಇವತ್ ರಜೆ ಇದ್ದೀತ, ಹಂಗೆ ಶ್ರಾವಣ ಶುಕ್ರವಾರ ಅಲ್ಲ, ಅಮ್ಮನ್ ಕಂಡ್ಕ ಬಪ್ಪ ಅಂತ ಹೇಳಿ ಹೊರಟದ್ದು. ಫುಲ್ ರಶ್ ಇರುತ್ತಂತ ಬೆಳಿಗ್ಗೆ ಬೇಗ ಹೋಯ್ಬಪ್ಪ ಅಂತೇಳಿ ಹೇಳಿ ಬೆಳಿಗ್ಗೆ 7:30 ಪ್ಲಾನ್ ಮಾಡ್ರೆ ನಾವು ಹಜ ಹೈಕೊಂಡ್ ಹೊರಡುವದ್ದಿಗೆ 10 ಗಂಟೆ ಆಯ್ತು. ಆದ್ರೆ ಆಪುದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ಹೇಳ್ತ್ರಲ್ಲ, ಹಂಗೆ ನಾವು ಅಷ್ಟೊತ್ತಿಗೆ ಹೊರಟದ್ದು ಒಳ್ಳೇದೇ ಆಯ್ತು. ಎಂತಕಂತ್ರ್ಯಾ, ನಾವು ದೇವಸ್ಥಾನದ ಎದುರಿಗೆ ಬಪ್ಪತ್ತಿ ಫುಲ್ ಜನ ಇದ್ದೀರ್. ಸ್ಪೆಷಲ್ ಎಂಟ್ರಿ ಟಿಕೆಟ್ 30 ರೂಪೀಸ್ ಲೈನ್ ಆಲ್ರೆಡಿ ದೇವಸ್ಥಾನದ ಹೊರಗಿದ್ದಿತ್ತು. ನಾವು 100 ರೂಪೀಸ್ ಲೈನ್ಗೆ ಹೋಯ್ತು. ಅಷ್ಟೊತ್ತಿಗೆ ಗಂಟೆ 11 ಆಯ್ತು. ಒಳಗೂ ತುಂಬಾ ಜನ ಇದ್ದಿದ್ರು. ನಾನ್ ಅಮ್ಮನ ಎದುರಿಗೆ ಸ್ವಲ್ಪ ಹೊತ್ತು ಕೂಕಣ್ಕಂತ ಅನ್ಕಂತ ಇದ್ದಿದೆ. ಅಲ್ಲಿ ಎದುರಿಗೆ ಜನ ಕಂಡು ಬೇಜಾರ ಆಯ್ತು. ಕೂಕಂದ್ ಹೊಯ್ಲಿ ನಿಂತ್ಕಂಕು ಎದ್ರಲ್ಲಿ ಜಾಗ ಇರಲ್ಲ. ಸರಿ ದರ್ಶನ ಮುಗಿಸ್ಕೊಂಡ್ ಹಾಪ ಅಂತ ಲೈನಾಗ್ ನಿಂತ್ಕಂತ. ಗುಡಿ ಎದುರು ಬಪ್ಪತ್ತಿ 11:05 ಆಯ್ತು. ಬೆಳಿಗ್ಗೆ ಅಮ್ಮಂಗ ಅರ್ಶಿನದಲ್ಲಿ ಅಲಂಕಾರ ಮಾಡಿದ್ದೀರ್. ಇನ್ನೇನ್ ಅಮ್ಮಂಗ್ ಕೈ ಮುಗುಕ್ ಹತ್ರ ಬಪ್ಪತ್ತಿಗ್ ಪರ್ದಿ ಅಡ್ಡ ಮಾಡಿ ನಿಂತಲ್ಲೇ ಕೂತ್ಕಣಿ ಅಂತ ಹೇಳ್ರಿ. ಅರ್ಶಿನದಲ್ಲಿ ಅಲಂಕಾರ ತೆಗ್ದು ಮತ್ತೆ ಅಲಂಕಾರ ಮಾಡೋದಕ್ಕೆ ಅಂತ. ನಂಗೆ ಹೆಂಗ್ ಅನ್ನಿಸ್ತು ಗೊತ್ತಾ, ನಂಗೆ ಸ್ವಲ್ಪ ಹೊತ್ತು ಎದುರಿ ಕೂತ್ಕೊಂಡ್ ಹೋಯ್ಕಂತ ಅಂದ್ರೆ ಅಲ್ಲಿ ರಶ್ ಇದ್ದದಕ್ಕೆ ಎದುರಿಗೆ ನಿಂತ್ಕೊಂಬು ತರಾನೂ ಇರಲ್ಲ. ಆದ್ರೆ ಈಗ ಎದುರಿಗೆ ಅರ್ಧ ಗಂಟೆ ಕೂತ್ಕೊಂಬೋಕ್ ಸಿಕ್ತು. ಖುಷಿ ಆಯ್ತು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಗ್ ಬಂತು. ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ, ಇಲ್ಲಿನ ವಿಶೇಷತೆಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೆ. ನಿಮ್ಗೆ ಈ ಅಮ್ಮನ ಬಗ್ಗೆ ತಿಳ್ಕಣ್ಕಂತ ಆಸೆ ಇದ್ದದಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲ ಲಿಂಕ್ ಹಾಕಿರ್ತೆ, ಕಾಣಿ ಅದನ್ನ. ನಾವು ಇಲ್ಲದ ದರ್ಶನ ಮುಗಿಸ್ಕೊಂಡು ಅಲ್ಲಿ ಕೊಟ್ಟದ್ದು ಪ್ರಸಾದ ತಕೊಂಡ್ ಹೊರಗ್ ಬಂತು. ನಾವೆಂತಾರು ಮನ್ಸಲ್ಲಿ ಅಂದ್ಕಂಡು ಇಲ್ಲ ಯಕ್ಷಿಣಿ ದೇವಿ ಅಂತ ಹೇಳಿ ಇತ್ತ, ಆ ದೇವರಿಗೆ ಆ ಚೀಟಿನ ಇಲ್ಲಿ ಕಟ್ಟದಿದ್ರೆ ನಾವ್ ಅನ್ಕೊಂಡದ್ದಾತ್ ಅಂತೇಳಿ ಹೇಳಿ ಎಲ್ರದ್ದು ನಂಬಿಕೆ. ಹಂಗೆ ಹಲ್ಲಿ ದೋಷ ನಿವಾರಣೆಗೆ ಇಲ್ಲಿ ಬೆಳ್ಳಿ ಮತ್ತೆ ಕಂಚಿದ ಹಲ್ಲಿನ ಮುಟ್ರೆ ಈ ದೋಷ ನಿವಾರಣೆ ಆತ ಎಂಬ ನಂಬಿಕೆನೂ ಇತ್ತು. ಹಂಗೆ ನಾವಿಲ್ಲೆಲ್ಲ ದರ್ಶನ ಮಾಡಿ ದೇವಸ್ಥಾನದಿಂದ ಹೊರಗೆ ಬಂದ್ ಕಾಂಬತಿಗೆ 100 ರೂಪೀಸ್ ಲೈನು ದೇವಸ್ಥಾನದಿಂದ ಹೊರಗಿತ್ತು. ಇದನ್ನ ಕಂಡು ನಾವ್ ಅನ್ಕಂತ ಕರೆಕ್ಟ್ ಟೈಮ್ಗೆ ಬಂತು ಅನ್ನಿಸ್ತು. ಈ ನಮ್ ಸವಾರಿ ಸೀರೀಸ್ ನಿಮ್ಗೆ ಎಂತ ಅನ್ನಿಸ್ತು? ನಿಮ್ಗೂ ಖುಷಿ ಆದಿದ್ರೆ ಒಂದ್ ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕಾ ಅಂತಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೆ ಅಕ್ಕ. ಬಾಯ್ ಬಾಯ್.